ನಮ್ದು ತಪ್ಪೇನೆ ನಿಜವಾಗ್ಲೂ ಕೂಡ ಅದು. ಆದ್ರೆ ನಮ್ಗಿಂತೂ ತಪ್ಪು ಚೆನ್ನಾಗಿ ನಡೆದಿದೆ ಅಲ್ಲಿ. ರಾಜಕಾರಣಿಗಳು ಬಿಡೋದು ಇನ್ನು ಬಾಕಿಯವರು ಈ ನೋಡಿ ಒಳಗಡೆ ಯಾವ ತರ ಬಿಡ್ತಾ ಇದಾರೆ. ನೀರು ಕುಡಿಯೋ ಜಾಗ ಎಷ್ಟೊಂದು ಗಲೀಜಾಗಿ ಇಟ್ಟಿದ್ದಾರೆ ನೋಡಿ. ಯಾವ ತರ ನೀರು ಕುಡಿಯೋದು ಇಲ್ಲಿ. ಕೆಂಪ ನೋಡಿಲ್ಲ ನಾವು ತಲಕಾಡ್ ಪಕ್ಕ ಮಾರನ್ಪುರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಮತ್ತೆ ಪಾಪಣ್ಣ ಇವತ್ತು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಕೂಡ ಹೋಗಿದ್ವಿ, ಆ ವಿಡಿಯೋ ಡಿಲೀಟ್ ಆಗಿತ್ತು. ಅದಕ್ಕೋಸ್ಕರ ಇವಾಗ ಹೊಸ ವಿಡಿಯೋ ಮಾಡ್ತಾ ಇದ್ದೀವಿ. ಅಲ್ವಾ ಪಾಪಣ್ಣ, ಡಿಲೀಟ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಮಲೆ ಮಹದೇಶ್ವರದ ಬೇಕೇ ಬೇಕು ಅಂದ್ಬಿಟ್ಟು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಪಾಪಣ್ಣ. ಈ ಚಿಕ್ಕದಾದ ಬಸಪ್ಪ ಮತ್ತು ನಮ್ಮೂರಿನ ಮಲೆ ಮಹದೇಶ್ವರ ಸ್ವಾಮಿಗೆ ಕೈ ಮುಗಿದ್ಬಿಟ್ಟು ಇವಾಗ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೊರಡ್ತಾ ಇದ್ದೀನಿ. ನನ್ನ ಬೈಕ್ನ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದೀನಿ, ಬೈಕ್ ಪಾರ್ಕಿಂಗ್ ಹತ್ರ. ಇವಾಗ ಇಲ್ಲಿಂದ ನಾವು ಬಸ್ಸಲ್ಲಿ ಹೋಗಬೇಕು. ಗೌರ್ಮೆಂಟ್ ಬಸ್ಸಲ್ಲಿ ಹೋಗಮ್ಮ ಪ್ರೈವೇಟಲ್ಲಿ ಹೋಗಮ್ಮ ಹೇಳಪ್ಪ? ಈಗಲಾ? ಹಾಂ, ಪ್ರೈವೇಟ್ಲಿ ಹೋಗಮ್ಮ ನಡಿ. ಪ್ರೈವೇಟ್ಲಿ ಹೋಗಮ್ಮ. ಗೌರ್ಮೆಂಟ್ಗೆ ಹೆಂಗಿದ್ರು ದುಡ್ಡು ಆಗೇ ಆಗುತ್ತೆ ಪಾಪ. ಪ್ರೈವೇಟ್ ಅವ್ರನ್ನ ಕೂಡ ನಾವು ಬದುಕಿಸ್ಬೇಕು. ಅದಕ್ಕೋಸ್ಕರ ಇವಾಗ ಪ್ರೈವೇಟಲ್ಲೇ ಹೋಗೋಣ ಅಲ್ವಾ? ಆಮೇಲೆ ಇನ್ನೂ 40 ರೂಪಾಯಿ ಏನೋ ಕಡಿಮೆ ಆಗುತ್ತಲ್ಲ. ನೆಕ್ಸ್ಟ್ ಕಡಿಮೆ ಆಗೋದು 40 ರೂಪಾಯಿ ಕಮ್ಮಿ ಆಯ್ತಾ? 40 ಆದ, ಅದರಲ್ಲೇ ಹೋಗಮ್ಮ. ಯಾವುದಪ್ಪ ಅಣ್ಣ ಬಸ್ ನಿಂತಿರೋದು ಇದೇನಾ? ಎಲ್ಲ ರಶ್ ಆಗ್ಬಿಟ್ಟದಲ್ಲ ಇಲ್ಲಿ. 2 ಗಂಟೆಗೆ ಅವ್ರು ಹೋಗೋದಿಲ್ಲ. ಸೀಟ್ ಇಲ್ಲ ಅಂದರೆ ಬೇಡ ಬಿಡು. ಈ ಬಸ್ಸಲ್ಲಿ ಸೀಟು ಫಿಲಪ್ ಆಗಿಬಿಟ್ಟಿದೆ. ಇವಾಗ ಇನ್ನೊಂದು ಬಸ್ ರೆಡಿಯಾಗಿದೆ, ಅದರಲ್ಲಿ ಹೋಗೋಣ. ಬಸ್ಸು ಸ್ವಲ್ಪ ಲೇಟಾಗಿ ಹೋಗ್ತಾ ಇದೆ. ಅಂದರೆ ಫಸ್ಟು ಆ ಬಸ್ ಹೋಗ್ಬೇಕಂತೆ, ಆಮೇಲೆ ಮತ್ತೆ ಈ ಬಸ್ ಹೋಗಬೇಕು. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ಇವಾಗ ಸ್ವಲ್ಪ ತಿಂಡಿ ಮಾಡ್ಕೊಂಡು ಹೊರಟೋಗೋಣ ಅಂತ. ಅಲ್ಲೇ ಫಾಸ್ಟ್ ಫುಡ್ ಇದೆ, ಇಲ್ಲಿ ತಿನ್ಕೊಂಡು ಹೋಗೋದು. ಇವಾಗ ಬಾತ್ ತಗೊಳ್ತಾ ಇದ್ದೀವಿ. ಇವಾಗ ಬಾತ್ ಕೊಡೋ ಇಲ್ವಂದ. ಬಾತ್ ಅಂತ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಏನೋ ತಿನ್ನಬೇಕು ಅಂದ್ಬಿಟ್ಟು ತಿಂದ್ವಿ ಅಷ್ಟೇ. ಆ 90 ರೂಪಾಯಿ ಬೇರೆ ತಗೊಂಡ. ಅದಕ್ಕೆ ಬಸ್ಸು ಇನ್ನೂ ಫಿಲ್ ಆಗಿಲ್ಲ. ಪ್ರೈವೇಟ್ ಬಸ್ಗೆ ಯಾರೂ ಕೂಡ ಜಾಸ್ತಿ ಬರೋಲ್ಲ. ಅದಕ್ಕೋಸ್ಕರ ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ ಅನಿಸುತ್ತೆ. ಇವಾಗಲೇ ಅರ್ಧ ಗಂಟೆ ಆಗಿದೆ. ಇವಾಗ 3/4 ಭಾಗ ಅಷ್ಟು ಸೀಟ್ ಕಂಪ್ಲೀಟ್ ಆಗಿದೆ. ಬಸ್ಸು ಸ್ಟಾರ್ಟ್ ಮಾಡಿದ್ದಾರೆ, ಇನ್ನೂ ಮೂವ್ ಮಾಡಿಲ್ಲ. ಇನ್ನೂ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ನೋಡೋಣ ಎಷ್ಟು ಗಂಟೆಗೆ ಬಿಡ್ತಾರೆ ಅಂತ. ಗೌರ್ಮೆಂಟ್ ಬಸ್ಸಲ್ಲೇ ಹೋಗ್ಬೋದು. ಎಲ್ಲ ಲೇಡೀಸ್ ಇರೋದ್ರಿಂದ ತುಂಬಾ ತುಂಬ್ಕೊಂಡ್ಬಿಡ್ತಾರೆ. ಅಲ್ಲಿ ಜಾಗನೇ ಸಿಗೋಲ್ಲ ಕೂತ್ಕೊಳ್ಳೋದಕ್ಕೂ ಕೂಡ. ಅದಕ್ಕೋಸ್ಕರ ನಾವು ಪ್ರೈವೇಟ್ ಬಸ್ನ ಚೂಸ್ ಮಾಡಿದ್ವಿ. ಬಸ್ ಇವಾಗ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೆ. ಟೈಮ್ ಬಂದು ಇವಾಗ 9:30. ಎಷ್ಟು ಗಂಟೆಗೆ ಹೋಗ್ತಾರೆ ನೋಡೋಣ. ಏನ್ರ ಹುಡುಗ್ರಾ? ಹಾಂ, ಏನು ಮಾತಾಡಿ ಹಿಂದೆ ತಿರುಗ್ತಾ ಇದ್ದಾರಲ್ಲಪ್ಪ. ಹಾಂ, ಕೇತಾಳೆ ಅವರು ಒಬ್ಬರೇ ಬಂದಿದ್ದೀರಾ? ಇಬ್ರು? ಯಾರು ದೊಡ್ಡವ್ರು ಯಾರು ಬಂದಿಲ್ವಾ? ಓಹೋ, ನೀವೇ ಬರ್ತಿದ್ದೀರಾ? ಇವಾಗ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದ್ವಿ. ಇವಾಗ ಮಲೆ ಮಹದೇಶ್ವರ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ನರಸೀಪುರದಿಂದ ಇಲ್ಲಿಗೆ ಬರಬೇಕಾದ್ರೆ ಬಸ್ಸವರು 3 ಅವರ್ ತಗೊಂಡ. ಕೂತ್ಕೊಂಡು ನಿಜವಾಗ್ಲೂ ಕೂಡ ನನಗೇನೆ ತಲೆನೇ ಗಿರ್ರ ಅಂತಿತ್ತು. ತಲೆ ಸುತ್ತ ಬಂದುಬಿಟ್ಟಿತ್ತು. ಬೇಗ ಇಳಿಸ್ಬಿಟ್ರೆ ಸಾಕು ಅನ್ನಿಸ್ಬಿಟ್ಟಿತ್ತು. ಬೇಜಾರು ಮಾಡಾಕ್ಬಿಟ್ರು ಮಾತ್ರ ಇವರು ಪ್ರೈವೇಟ್ ಬಸ್ ಸ್ಟ್ಯಾಂಡವರು. ಗೌರ್ಮೆಂಟ್ ಆದರೆ ಸ್ವಲ್ಪ ಬೇಗ ಬರುತ್ತೆ ಅಷ್ಟೇ. ನಾವು ಒಂಥರದಲ್ಲಿ ಏನಪ್ಪ ಮಾಡೋಣ, ಪ್ರೈವೇಟ್ನವ್ರಿಗೆ ದುಡ್ಡಾಗಲಿ ಅಂತ ನಾವಂದ್ರೆ ನಮಗೆ ಸುಸ್ತಾಗೋ ಮಟ್ಟಿಗೆ ಅವ್ರು ಮಾಡಿಬಿಟ್ರು ಅಷ್ಟೇ. ಎಲ್ಲರೂ ಭಕ್ತಾದಿಗಳು ಇವಾಗ ದೇವರ ದರ್ಶನ ಪಡೆಯೋಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಇವಾಗ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಪುನಃ ಮತ್ತೆ ವಿಭೂತಿ ಹಾಕ್ಸ್ಕೊಂಡು ಆಮೇಲೆ ಪಂಜಿನ ಸೇವೆ ಮಾಡಬೇಕು. ಪಾಪಣ್ಣವರು ಪಂಜು ತಗೊಂಡಿದ್ದಾರೆ. ಕೊಡೋ ಪಾಪಣ್ಣ. ಪಂಜು ಯಾವ ಥರ ಹತ್ಕೊಳ್ತು, ತುಂಬ ಚೆನ್ನಾಗಿ ಹತ್ಕೊಂಡಿದೆ. ಈ ಪಾಪಣ್ಣವರು ಮಹದೇಶ್ವರ ಗುಡ್ಡಪ್ಪ, ಅದಕ್ಕೆ ಅವರು ಕಂಸಾಳೆ ನುಡಿಸ್ತಾ ಇದ್ದಾರೆ. ನೋಡಿ ಯಾವ ಥರ ಉರಿತಾ ಇದೆ, ದಗ ದಗ ಅಂದ್ಬಿಟ್ಟು ಪಂಜು. ಪಂಜಿನ ಸೇವೆ ಮುಗೀತು. ಇವಾಗ ಪೂಜೆ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀವಿ. ಜನ ತುಂಬಾ ಜಾಸ್ತಿ ಇದ್ದಾರೆ. ಏನು ಮಾಡೋದು ಪಾಪಣ್ಣ? ನೋಡಮ್ ನಡಿ. ಪೂಜೆಗೆ ಹಣ್ಣು ಕಾಯಿ ತಗೊಳಮ್. ಹಾಂ, ತಕ್ಕಂದು ಏನಾರು ಹೋಗ್ಬೋದು ಅನ್ನೋದಾರ ಒಳಗೆ ಹೋಗಿ ಪೂಜೆ ಮಾಡ್ಕೊಂಡ್ ಬರಮ್. ಒಂದು 2 ಅವರ್ 3 ಅವರ್ 2 ಅವರ್ ಆಯ್ತದ. ಆಗುತ್ತಲ್ವ ಅಷ್ಟು? 2 ಅವರ್ ಮೇಲೆ, ಅದು ಕಮ್ಮಿ ಅಂತೂ ಆಗಲ್ಲ. ಲಾಸ್ಟ್ ಮಂತ್ ಇಷ್ಟೊಂದು ಜನ ಇರಲಿಲ್ಲ, ಆದ್ರೆ ಈ ಮಂತ್ ತುಂಬಾನೇ ಜನ ಇದ್ದಾರೆ. ಸಂಕ್ರಾಂತಿ ಇರೋದ್ರಿಂದ ಅನ್ಸುತ್ತೆ ಇಷ್ಟೊಂದು ಬಂದಿರೋದು. ಇಲ್ಲಿ ಚಿನ್ನದ ರಥ, ಬೆಳ್ಳಿ ರಥ ಹಾಗೂ ಹುಲಿ ವಾಹನ ಎತ್ಸೋರು. ಇಲ್ಲಿ ಬಂದು ಟಿಕೆಟ್ ಕೌಂಟ್ರ್ ಇದು. ಇಲ್ಲಿಂದ ಟಿಕೆಟ್ ತಗೊಂಡು ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ತೇರು ಎಳಿಸ್ತಾರಲ್ಲ ಆ ಜಾಗಕ್ಕೆ ಹೋಗ್ಬೇಕು. ಇಷ್ಟಕ್ಕಾಗಿ ಒಂದು ಪೂಜೆಗೆ 60 ರೂಪಾಯಿ ಹೇಳ್ತಾರ. 60? ಒಂದು ಕಾಯಿಗೆ ಇದು ನೋಡಿ, ಕಾಯಿಗೆ 40 ರೂಪಾಯಿ. ದಪ್ಪಾಗಿರೋದು ಹಾಕಮ್ಮ. ಅಕ್ಕ, ನಮ್ಮ ಹತ್ರ ಕಾಯಿ ಇದೆ. ಪೂಜೆ ಸಾಮಾನು ಎಷ್ಟು? ಪೂಜೆ 5 20 ರೂಪಾಯಿ. ಎಷ್ಟಾಗತ್ತೆ ಅದು?
ಕಡ್ಡಿ ಕರ್ಪೂರ 20 ರೂಪಾಯಿ, ಹಣ್ಣು 20, 40, 30 ರೂಪಾಯಿ, 50 ರೂಪಾಯಿ. 60ಗೆ ಏನು ಕಾಯಿನೇ ತಗೋಬೋದಲ್ಲ, ಇನ್ನು 60 ರೂಪಾಯಿಗೆ ತಗೋಬೋದಲ್ಲ. ಸಟ್ಟ 60 ರೂಪಾಯಿ ಅಲ್ವಾ? ಹಾಂ ಹಾಂ ಕಡ್ಡಿ ಕರ್ಪೂರ ಅಷ್ಟೇನೆ. ಪೂಜೆ ಸಾಮಾನು ತಗೊಂಡಾಯ್ತು. ಇವಾಗ ಈ ಪೂಜೆ ಸಾಮಾನಿಗೆ 60 ರೂಪಾಯಿ. ಇವಾಗ ದೇವರ ದರ್ಶನ ಪಡೆಯೋದಕ್ಕೆ ಕಾಯಿ ಎಲ್ಲ ಹೊಡಿಸೋದಕ್ಕೆ ಹೋಗ್ತಾ ಇದೀವಿ. ಒಂದು ಐಡಿಯಾ ಮಾಡ್ಬಿಡಮ್ಮ, ಕುಂಟ್ಕ ಹೊಂಟಾಕ್ಬಿಡಮ್ಮ, ಹಂಗಾರ ಮಾತ್ರ ಬಿಟ್ಬಿಡ್ತಾರ ಅನ್ನಗದ. ನಾನು ಅದ್ನೇನೋ ನಿಂಗೆ ಹೇಳದ್ದು, ಕುಂಟ್ಕೊಂಡ್ ಹಿಂಗ್ ಮಂಡಿ ಹಿಡ್ಕೊಂಡ್ ನೀವು ಬಿಟ್ಲಾರ ಬಿಡ್ತಾರ. ಊಟಕ್ಕಾದ್ರೂ ಬಿಟ್ಬಿಡ್ತಿದ್ರು, ಇಲ್ಲಿ ಹೆಂಗಪ್ಪ ನಿಜವಲ್ಲ ಬಿಟ್ಟಾರ ಇವ್ರು. ನೋಡಮ್ ನೆಡ ನೋಡಮ್, ಪಾಪ ಅವ್ರಿಗೆ ಮೋಸ ಮಾಡ್ದಾಗೈತಲ್ಲ ನಾವು. ನಾವು ಹೋಗೋದು ಅಂಗವಿಕಲರಿಗೆ ಅವ್ರು ಮಾದಪ್ಪನ ದರ್ಶನಕ್ಕೆ ಹೋಯ್ತಾವ್ರ, ನಾವು ಮಾದಪ್ಪನ ದರ್ಶನಕ್ಕೆ ಹೋಗೋದು. ಹಾಗಾರ ಕುಂಟ್ಕ ಆಕ್ಟಿಂಗ್ ಮಾಡ್ಬಿಡಮ್ಮ, ಹಂಗೆ ಮಾಡ್ಕೊ ಆಗಮ್ ನಡಿ. ಮೋಸ ಮಾಡಬೇಡಿ ಬಿಡಿ ಸರ್, ನಮ್ನು ಅದೇನು ಅವ್ರು ಬಿಡೋದು ನಮ್ಮ ಹಿಂದೆ ಈಚ್ ನಿಲ್ಸದ, ರಾಜಕಾರಣಿಗಳು ಬಿಡೋದು, ಇನ್ನು ಬಾಕಿಯವರು ಈಚ್ ನಿಲ್ಸದ ಸರ್. ಒಳಗಡೆ ಯಾವ ತರ ಬಿಡ್ತಾ ಇದಾರೆ ಅವರು ಮಾತಾಡ್ತೀನಿ ನೋಡಿ. ಅಲ್ಲಿ ಅವ್ರಿಗೆ ಬೇಕಾದವ್ರನ್ನೆಲ್ಲ ಒಳಗಡೆ ಯಾವ ತರ ಬಿಡ್ತಾ ಇದಾರೆ, ಇನ್ನೊಬ್ರು ಇದ್ದಾರೆ ಅಂತ ಕರಿತಾ ಇದ್ದಾರೆ ಅವರು. ಅಂದ್ರೆ ಒಳಗಡೆ ಮೇಂಟೆನೆನ್ಸ್ ಮಾಡಕ್ಕಿದ್ದಾರಲ್ಲ ಗೊತ್ತಾ, ಅವ್ರೇನ್ ಮಾಡ್ತಿದ್ದಾರೆ, ತಮ್ಮ ಕಡೆಯವ್ರನ್ನೆಲ್ಲ ಒಳಗಡೆ ಬಿಡ್ತಾ ಇದ್ದಾರೆ ನೋಡಿ. ಯಾವ ತರ ಬನ್ನಿ ಅಂದ್ಬಿಟ್ಟು ಕರಿತಾ ಇದ್ದಾರೆ ಅವರು. ಪಾಪ ಈ ಪೊಲೀಸ್ ಅವರು ಏನೂ ಮಾತಾಡ್ತಾ ಇಲ್ಲ, ಯಾಕಂದ್ರೆ ಅಲ್ಲಿ ಒಳಗಡೆ ಅವ್ರದ್ದು ನಡೀತಾ ಇರೋದು. ಇವರು ಹೋಮ್ ಗಾರ್ಡು ಅನ್ಸುತ್ತೆ, ಇವರು ಬಿಸಿಲಲ್ಲಿ ನಿಂತ್ಕೊಂಡು ಸುಮ್ಮನೆ ಹಿಂಗೆ ಬಿಡೋದು. ಅವರು ಒಳಗಡೆ ನಮ್ಮ ಕಡೆಯವ್ರನ್ನ ಬಿಡಿ ಅಂತ ಹೇಳ್ಬಿಡೋದು, ಈ ಕಡೆ ಬಿಡ್ತಾ ಇರೋದು ನೋಡಿ. ಇವ್ರು ಒಬ್ಬರೇ ಹೋಗ್ತಿರೋದು ಹ್ಯಾಂಡಿಕ್ಯಾಫ್ಟ್ ಅಷ್ಟೇ, ಇನ್ನೆಲ್ಲರೂ ಕೂಡ ಚೆನ್ನಾಗಿರೋರೇ ಹೋಗಿದ್ದಾರೆ. ನಮಗೂ ಕೋಪ ಬಂದು ಕೂಡ ನಾವು ಕೂಡ ಹೋಗ್ಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ ನಾವು ನೋಡಿ. ಎಲ್ಲ ಹುಡುಗರೇ ಹೋಗ್ತಾ ಇದ್ದಾರೆ, ಇನ್ನೇ ಹ್ಯಾಂಡಿಕ್ಯಾಫ್ಟ್ ಇದ್ದಾರೆ ಇಲ್ಲಿ. ಈ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಇಲ್ಲಿ ಮಹದೇಶ್ವರ ಪ್ರಾಧಿಕಾರದವರು ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂದರೆ ನೋಡಿ, ಸಾವಿರಾರು ಜನ ಈಚೆ ನಿಂತಿದ್ದಾರೆ, ಅವ್ರನ್ನ ಬಿಟ್ಟು ಇಲ್ಲಿ ಒಳಗಡೆ ನೋಡಿ ಯಾವ ಥರ ಹೆಂಗೆ ಫ್ರೀಯಾಗಿ ಬಿಡ್ತಾ ಕೂತಿದ್ದಾರೆ ಇವರನ್ನೆಲ್ಲ. ನಾವು ಒಳಗಡೆ ಹೋಗ್ತೀವಿ ಅಂದರೆ ನೀವು ಹೋಗಂಗಿಲ್ಲ ಅಂತ ಹೇಳ್ತಾರೆ, ಇಲ್ಲಿ ಮಾತ್ರ ಬಿಡ್ತಾ ಇದ್ದಾರೆ. ಏನು ಹೇಳೋದು ಈ ವ್ಯವಸ್ಥೆಗೆ, ನನಗಂತೂ ಒಂದು ಸ್ವಲ್ಪನೂ ಗೊತ್ತಾಗ್ತಾ ಇಲ್ಲ. ನಾವು ಜನರಲ್ ಕ್ಯೂ ಅಲ್ಲಿ ಏನಾದ್ರು ನಿಂತ್ಕೊಂಡ್ರೆ 3 ಅವರ್ 4 ಅವರ್ ಆಗುತ್ತೆ. ಆದರೆ ನೋಡಿ ಇಲ್ಲಿ ಯಾವ ಥರ ಹೋಗ್ತಾ ಇದ್ದಾರೆ. ಅಲ್ಲಿರೋ ಜನಗಳಿಗೆ ಏನೂ ಬೆಲೆನೇ ಇಲ್ವಾ ಇಲ್ಲಿ ನೋಡಿ. ಇಲ್ಲೊಬ್ರು ಬಂದ್ರಲ್ಲ, ಇವರು ಎಲ್ಲರೂ ಕೂಡ ಅವ್ರವ್ರ ಕಡೆಯವ್ರನ್ನೆಲ್ಲ ಬಾ ಅಂತ ಹೇಳಿದ್ರು. ಆದರೆ ನಾವು ಬರ್ತೀವಿ ಅಂದರೆ ಗೇಟ್ ಲಾಕ್ ಮಾಡಿ ಅಂತ ಹೇಳ್ಬಿಟ್ಟು ಹೋದ್ರು. ಯಾವ ಥರ ಪರಿಸ್ಥಿತಿಗೆ ಬಂದಿದ್ದೀವಿ ನೋಡಿ ನಾವು. ನಾವು ದೇವರ ದರ್ಶನ ಪಡೆಯೋದಕ್ಕೆ ಬರೀ 15 ನಿಮಿಷ ಆಯಿತು. ಅದು ಏನು ಅಂದರೆ ನಾವು ಫೇಕಾಗೆ ಮಾಡಿದ್ವಿ ಅಲ್ವಾ ಪಾಪಣ? ನಮ್ಮದು ತಪ್ಪೇನೆ ನಿಜವಾಗ್ಲೂ ಕೂಡ ಅದು. ಆದರೆ ನಮಗಿಂತೂ ತಪ್ಪು ಚೆನ್ನಾಗಿ ನಡೆದಿದೆ ಅಲ್ಲಿ. ಯಾವ ತರ ಅಂದ್ರೆ ನೋಡಿ, ನಾವು ಮುಂದಾಗ ಚೆನ್ನಾಗಿರೋ 10 ಸೀಟ್ ಮುಂದಾಗ ಹೋದ್ರಲ್ಲ, ಅವ್ರು ನೋಡ್ಬಿಟ್ಟು ನಾವೇನ್ ಅಲ್ಲಿ ಹ್ಯಾಂಡಿಕ್ಯಾಫ್ಟ್ ಅವ್ರಿಗೆ ಬಿಡ್ತಾ ಇದ್ರಲ್ಲ ಗೊತ್ತಾ, ಅಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಇಲ್ಲಿನ ಪ್ರಾಧಿಕಾರದವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಒಬ್ಬೊಬ್ಬರಾಗಿ ಎಲ್ರು ಕೂಡ ಅವ್ರ ಕಡೆಯವ್ರು ಅಂದ್ಬಿಟ್ಟು ಸುಮ್ಮನೆ ಇಲ್ಲ ಅಂದ್ರೂ ಕೂಡ ಒಬ್ರು ಬಿಡ್ಲಿ ನೋಡೋಣ ಅಂದ್ಬಿಟ್ಟಿದ್ವಿ. ಆದ್ರೆ ಒಂದು 20-30 ಜನನ ಸುಮ್ಮನೆ ಬಿಡ್ತಾನೆ ಇದ್ರು. ನಮ್ಗಂತೂ ತುಂಬಾನೇ ಬೇಜಾರಾಗ್ಬಿಟ್ಟು ಅಲ್ಲಿರೋ ಪೊಲೀಸ್ನ ಕೇಳಿದ್ವಿ ಏನಕ್ಕೆ ಅಂತ ನಾನು ಮಾತಾಡಿದೆ. ಅದಕ್ಕೆ ಅವರು ಲೆಟರ್ ತಗೊಬಂದಿದ್ದಾರೆ, ನೀವು ತಗೊಬಂದಿದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ಅವ್ರು ತಗೊಬಂದಿದ್ದಾರೆ ತೋರಿಸಿ ಅಂತ ಹೇಳಿದೆ ನಾನು. ಅದಕ್ಕೆ ಅವರು ಫೋನ್ ಮಾಡಿಸಿದ್ದಾರೆ ಅಂತ ಹೇಳಿದ್ರು. ಎಲ್ಲರೂ ಫೋನ್ ಮಾಡಿಸ್ಕೊಂಡೇ ಬರ್ತಾರ ಇವ್ರಿಗೆ ಅಲ್ವಾ ಪಾಪಣ್ಣ? ಅವರು ಎಷ್ಟು ಮೋಸ ಮಾಡ್ತಾರೆ ಅಂದ್ರೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ತಳ್ಕೊಂಡು ಇಬ್ರು ಕೂಡ ನುಕ್ಕೊಂಡು ಹೊಂಟದ್ವಿ. ನಮ್ಮಿಂದ ಒಂದು 30 ಜನ ಬಂದ್ರ, 30 ಸೀಟ್ ಬಂದ್ರು, ನಮ್ಮಿಂದ 30 ಜನ ಬಂದ್ಬಿಟ್ರು. ನಾನು ಎದುರಲೇ ಇಲ್ಲ, ನಾವು ಗುದ್ಕೊಂಡು ಗೇಟ್ ಇತ್ತು, ಗೇಟ್ ನ ಮುರ್ಕೊಂಡು ಬಂದ್ಬಿಟ್ಟು ಎಲ್ಲ ತಡ್ಕೊಂಡ್ರು. ಆದ್ರೂ ನಾವು ಬಿಡ್ಲಿಲ್ಲ. ಬಾಕ್ಲಾಕನ್ನ ಇವ್ರು ಮೋಸ ಮಾಡಿದ್ರೆ ನಾವು ಮೋಸನೇ ಮಾಡ್ಬೇಕು. ಆದ್ರೆ ದೇವ್ರು ಅವ್ರನ್ನೂ ಕೂಡ ನೋಡ್ಕೋಬೇಕು. ನಾವೇನು ತಪ್ಪು ಮಾಡಿಲ್ಲ. ಆದ್ರೆ ಹ್ಯಾಂಡಿಕ್ಯಾಪ್ ಜಾಗದಲ್ಲಿ ಯಾಕಪ್ಪ ಬಿಡ್ಬೇಕು? ಅವರು ಬಿಡಬಾರ್ದು. ಹ್ಯಾಂಡಿಕ್ಯಾಪ್ ಆದ್ಮೇಲೆ ಹ್ಯಾಂಡಿಕ್ಯಾಪ್ನಾರೇ ಬಿಡ್ಬೇಕು. ಅದ್ರ ಮುಂದೆ ನಮ್ ಚೆನ್ನಾಗಿರೋರು ಹೋದ್ರಲ್ಲ, ಹೆಂಗೆ ನಮ್ಗಿಂತ ದಪ್ಪಗಿರೋರೇ ಹೋದ್ರು. ನಮ್ಗೆ ತುಂಬಾನೇ ಬೇಗ ಬೇಗ ದರ್ಶನ ಆಯ್ತು. ಅದ್ರ ಪಾಪಣ ನಾವು ಮಾಡೋದು ಮೋಸ, ನಮ್ಗಿಂತ ಮಾಡೋದು ಅವ್ರ ದೊಡ್ಡ ಮೋಸ. ಅವ್ರು ಮಾಡ್ತಿರೋದು ಅದಕ್ಕೆ ಅವ್ರು ಮೋಸ ಮಾಡಿದಕ್ಕೆ ನಾವು ಮಾಡಿದ್ವಿ. ಪಾಪ 2 ಅವರ್ 3 ಅವರ್ ಕಾಯ್ಕೊಂಡು ಕೂತಿದ್ದಾರೆ. ನಾನು ಒಬ್ಬರನ್ನ ಕೇಳ್ದೆ ಪಾಪಣ, ಅಲ್ಲಿ ಎಷ್ಟು ಅವರ್ ಆಯ್ತು ನೀವು ಬಂದಿ ಅಂತ. ಅವ್ರು ಹೇಳಿದ್ರು 250 ರೂಪಾಯಿ ಕೊಟ್ಕೊಂಡು ನಾನು 1 ಅವರ್ ಆಯ್ತು ಅಂತ ಹೇಳಿದ್ರು. ನೋಡಿ, ಅಂತವ್ರಿಗೆ ಕೂಡ ಆಗಲ್ಲ ಅಂದ್ಮೇಲೆ ಯಾರ್ಯಾರು ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಬೇಗ ಬಂದ್ಬಿಟ್ರೆ ದರ್ಶನ ಮಾಡ್ಕೊಂಡ್ರೆ ಪಾಪ ನಿಂತಿರೋರ್ ಗತಿ ಏನು? ನಾನು ಹಂಗೆ ಅನ್ನಿಲ್ವ ಅವ್ರಿಗೆ. ಇಂಪ್ಲೇಸ್ ಇರೋರು ಬಿಡ್ತಿದಾರೆ, ಇಂಪ್ಲೇಸ್ ಇಲ್ದಿದವ್ರು ನಿನ್ಸ್ತಿದಾರೆ. ಏನ್ ಸರ್ ನಿಮ್ದು ಅಂತ ನಾನು ಅನ್ನಿಲ್ವ ನಾನು. ಈ ತರ ಮೋಸ ಬೇಜಾರಾಗ್ಬಿಡುತ್ತೆ ನಿಜವಾಗ್ಲೂ ಕೂಡ. ಇಲ್ಲಿನ ವ್ಯವಸ್ಥೆ ಎಲ್ಲೋದ್ರೂ ಕೂಡ ಬರೀ ರಾಜಕೀಯ ಬೇಜಾರಾಗ್ಬಿಟ್ಟಿದೆ ನಿಜವಾಗ್ಲು. ರಾಜಕೀಯ ಅಂದ್ರೆ ನಾವ್ ಹೆಂಗಪ್ಪ ಮಾಡೋದು ಜೀವನನಾಗರ? ಏನು ಮಾಡಕ್ಕಾಗಲ್ಲ, ಮೋಸದಿಂದಾನೇ ಜೀವನ ಮಾಡ್ಬೇಕು ಅಷ್ಟೇ. ಏನು ಮಾಡಕ್ಕಾಗಲ್ಲ. ಇಲ್ಲಿ ಬಿದ್ದಿರುವಂತಹ ದವಸ ಧಾನ್ಯಗಳು ಏನಿದೆ, ಇಲ್ಲಿ ಹುಲಿ ವಾಹನಕ್ಕೆ ಭಕ್ತಾದಿಗಳು ಏರಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ, ತಾವು ಬೆಳೆದಂಥ ವರ್ಷದ ಫಸಲನ್ನು ಕೂಡ ಇಲ್ಲಿ ಬಂದು ಸ್ವಲ್ಪನ ಇಲ್ಲಿಗೆ ಎರ್ಚಿದ್ರೆ ತುಂಬಾನೇ ಅದ್ಭುತವಾಗಿ ಮುಂದೆ ಚೆನ್ನಾಗಿ ಆಗಲಿ, ಹೆಚ್ಚು ಹೊತ್ತು ಕೊಡಲಿ, ಮಹದೇಶ್ವರ ಹೆಚ್ಚು ಬೆಳೆಯನ್ನು ಕೊಡಲಿ ಅಂದ್ಬಿಟ್ಟು ಭಕ್ತಾದಿಗಳು ಇಲ್ಲಿಗೆ ಆ ಧಾನ್ಯಗಳನ್ನು ಏರಿಸ್ತಾರೆ. ನೋಡಿ, ಇದು ನೀರು ಕುಡಿಯೋ ಜಾಗ ಎಷ್ಟೊಂದು ಗಲೀಜಾಗಿ ಇಟ್ಟಿದ್ದಾರೆ ನೋಡಿ.
ಯಾವ ಥರ ನೀರು ಕುಡಿಯೋದು ಇಲ್ಲಿ. ಈ ವ್ಯವಸ್ಥೆಗೆ ನಮ್ಮ ಜನ ಕೂಡ ಕಾರಣ ಆಗ್ತಾರೆ. ಊಟ ಮಾಡಿದ ಮೇಲೆ ಬಂದು ಇಲ್ಲೇ ಕೈ ತೊಳಿತಾರೆ ಕುಡಿಯೋ ನೀರಲ್ಲಿ ಬಂದು. ಏನು ಜನನೋ ಏನೋ ಗೊತ್ತಿಲ್ಲ, ಆದರೆ ಪ್ರಾಧಿಕಾರದವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಡೈರೆಕ್ಟಾಗಿ ಕಾಣಿಸುತ್ತೆ ಇದು. ಅಲ್ಲೂ ಕೂಡ ಕರೆಕ್ಟಾಗಿ ಇದನ್ನು ದಿನ ಕ್ಲೀನ್ ಮಾಡಿಸ್ಬಿಟ್ರೆ ಏನೂ ತೊಂದರೆ ಆಗಲ್ಲ. ನೋಡಿ ಪಾಪ ಈ ಅಮ್ಮ ಅವರೆಲ್ಲ ಕುಡಿಯೋಕೆ ನೀರು ಇಟ್ಕೊಂಡು ಹೋಗ್ತಾರೆ. ಇವರ ಹೆಲ್ತ್ಗೆ ಏನಾಗಬೇಡ ಹೇಳಿ. ಮಹದೇಶ್ವರ ಬೆಟ್ಟದಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಈ ದಾಸೋಹ ಭವನ. ಎಷ್ಟೇ ಜನ ಭಕ್ತಾದಿಗಳು ಬಂದರೂ ಕೂಡ ಎಲ್ರಿಗೂ ಕೂಡ ಊಟ ಸಿಗುತ್ತೆ. ಕ್ಲೀನ್ನೆಸ್ಸು, ಮೇಂಟೆನೆನ್ಸು, ಎಲ್ಲರೂ ಕೂಡ ಊಟ ಕೊಡೋಂಥದ್ದು ಎಲ್ಲರೂ ಕೂಡ ಚೆನ್ನಾಗಿದೆ ಇಲ್ಲಿ ಮಾತ್ರ. ತಾತಪ್ಪ ಯಾವ ಊರ ನೀವು? ಮೇಘಡಳ್ಳಿ. ಕೆಂಪ ನೋಡಿಲ್ಲ ನಾವು, ತಲಕಾಡ್ ಪಕ್ಕ ಮಾರನಪುರ. ಹಾಂ, ಮೇಘಡಳ್ಳಿ. ಮೇಡ್ರಳ್ಳಿವ್ರಾ? ನಮ್ಮ ತಾಲೂಕ್ನವ್ರೆ ಇವರು. ಹಾಂ. ಹಾಂ, ನಿಮ್ಮೂರವರು? ಹಾಂ. ತಳ್ಳಿ ಜೋರಾಗಿ ಮಾದಪ್ಪ. ತಳ್ಳಿ ತಳ್ಳಿ ತಳ್ಬೇಕು ಜೋರಾಗಿ. ಸೋಗಾಯ್ತು. ತಳ್ಳಿ. ಇಲ್ಲಿ ನೋಡಿ, ಒಂದು ಲಾಡಿಗೆ 25 ರೂಪಾಯಿ ಇದೆ, ತೀರ್ಥಕ್ಕೆ 20 ರೂಪಾಯಿ ಇದೆ. ಅದೊಂದು ಚಾಟ್ ಇದೆ, ತೋರಿಸ್ತೀನಿ ನೋಡಿ. ಇವಾಗ 2 ಲಾಡ್ ತಗೊಂಡೆ ಅಷ್ಟೇನೆ. ಪಾಪಣ ನೀ ಎಷ್ಟು ತಗೊಂಡ? ನಾನು ಹೇಳಿ. ಯಾಕೆ ಇನ್ನೊಂದು 4 ತಗೊಳಕ್ಕಿಲ್ವಾ? ಸಾಕು ಹೇಳಿ, ಪ್ರಸಾದ ಅಂತ. ನಾವ್ ಯಾವಾಗಲೂ ಕೂಡ ಬರೀ 2ನೇ ತಗೊಳ್ಳೋದು. ನಾನು ಬಂದಾಗ ಜಾಸ್ತಿ ಅಂದ್ರೆ ಬೇರೆ ಸ್ವೀಟ್ ತಗೊಂಡು ಹೋಗ್ತೀವಿ ಮನೆಗೆ ಅಲ್ವಾ. ಹೌದು. ಖಾರ, ಕಡ್ಲಾಪುರಿ, ನರಸೀಪುರದಲ್ಲಿ ಏನೇನು ಇರುತ್ತೆ ತಗೊಂಡು ಹೋಗ್ತೀವಿ. ಏನ್ ಬೇಕು ಹಣ್ಣು ಮೊದಲೆಲ್ಲ item ಕೊಳ್ಳೇಗಾಲದಲ್ಲಿ ತಗೊಂಡು ಹೋಗ್ತಿದ್ವಿ. ಬಸ್ ಇವಾಗ ಸ್ಟಾಪ್ ಕೊಡಲ್ಲ ಜಾಸ್ತಿ, ಅದಕ್ಕೆ ಅಲ್ಲಿ ಡೈರೆಕ್ಟ್ ನರಸೀಪುರ. ಈ ತಿಂಗಳ ಕತೆ ಮುಗೀತು ಇಲ್ಲಿಗೆ. ದೇವರ ದರ್ಶನ ಚೆನ್ನಾಗಾಯ್ತು. ಇನ್ನೇನಿದ್ರು ನೆಕ್ಸ್ಟ್ ತಿಂಗಳು ಬರೋಣ. ನೆಕ್ಸ್ಟ್ ತಿಂಗಳು ಮಾದಪ್ಪನ ನೆಕ್ಸ್ಟ್ ತಿಂಗಳು ಬಿಡಬಾರ್ದು, ಮಾಡ್ಬೇಕು. ಮೊದಲೆಲ್ಲ ತಿಂಗಳು ಬರ್ತಾ ಇದ್ವಿ ಕಂಟಿನ್ಯೂಸ್. ಒಂದು 3 ವರ್ಷ ಬಂದಿದ್ವಲ್ಲ ತಿಂಗಳು. ನಾ ಕೊರೋನಾ ಆದ್ಮೇಲೆ ನಾನು ತಪ್ಸಿಲ್ಲ ಏನದ ಪೆನ್ಷನ್ ಸೇವನ. ನೀನು ಅಲ್ಲಿ ಸರ್ಗೋರಲ್ಲಿ ಮಾಡ್ತಿದ್ದಿ. ಪೆನ್ಷನ್ ಸೇವೆ ಅಂತೂ ನಿಲ್ಸಿಲ್ಲ. ನಾವಂತೂ ಸ್ವಲ್ಪ ದಿನ ನಿಲ್ಲಿಸ್ಬಿಟ್ಟಿದ್ದೆ, ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪೆನ್ಷನ್ ಸೇವೆ ಯಾವಾಗ ನಿಲ್ಲಿಸ್ತೀವಿ ಅಂದ್ರೆ ನಮ್ಮ ತಾಯಿ ತೀರೋರ್ಲೆಲ್ಲ ಆಗ ಮಾತ್ರ ನಿಲ್ಲಿಸ್ತದ. ನಾನು ಅಷ್ಟೇ ಅಲ್ಲೇ ಸರ್ಗೋರ್ಗೆ ಹೋಗ್ತಾ ಇದ್ದೆ ಒಟ್ಟಿನಲ್ಲಿ. ಎಲ್ಲಿಗೂ ಹೋಯ್ತೀನಿಲ್ಲ. ಟಿ ನರಸೀಪುರಕ್ಕೆ ಯಾವ್ದು ಹೋಗುತ್ತೆ ಬೇಗ, ಆ ಬಸ್ಗೆ ಇವಾಗ ಹೋಗ್ತಾ ಇದೀವಿ. ಎಷ್ಟೊತ್ತಾಗತ್ತೆ ಹೋಗೋ ತನಕ? ಸೀಟ್ ಹತ್ತವ್ರೆ, ಸಿಂಗಲ್ ಕೂತ್ಬಿಟ್ಟವ್ರೆ. ಎಲ್ಲ ಸೀಟ್ಲೆಲ್ಲ ಸಿಂಗಲ್ ಕೂತಾರ. ಎಲ್ಲ ಸಿಂಗಲ್ ಕೂತ್ಬಿಟ್ಟವ್ರೆ. ಅದಕ್ಕೋಸ್ಕರ ಲಾಸ್ಟಿಗೆ ಬಂದ್ವಿ ಇವಾಗ ಅಷ್ಟೇ. ನಾವಿವಾಗ ಟಿ ನರಸೀಪುರದ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಇಲ್ಲಿಂದ ನಮ್ಮ ಬೈಕ್ ಪಾರ್ಕಿಂಗ್ ಮಾಡಿದ್ವಲ್ಲ ಅದನ್ನು ತಗೊಂಡು ಇವಾಗ ಊರಿಗೆ ಹೋಗಬೇಕು. ಸ್ವಲ್ಪ ಮನೆಗೂ ಕೂಡ ಐಟಮ್ ತಗೊಂಡು ಹೋಗ್ಬೇಕು. ಇಲ್ಲಿಗೆ ನಾವು ಮಲೆಮಹದೇಶ್ವರ ಬಿಟ್ಟಿದ್ದು 5 ಗಂಟೆಗೆ, ಇಲ್ಲಿಗೆ ಬಂದಿದ್ದು ನಾವು 7:30. 2:30 ಜರ್ನಿ ಆಯಿತು. ಲಾಸ್ಟ್ ಮಂತ್ ಹೋಗಿದ್ವಲ್ಲ ನಾವು ಮಲೆಮಹದೇಶ್ವರ ಬೆಟ್ಟಕ್ಕೆ, ಅವಾಗ ಅಲ್ಲೇ ಉಳ್ಕೊಬಿಟ್ಟಿದ್ವಿ. ಇವಾಗ ಅಂದರೆ ನಮಗೆ ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ನಾವು ಒಂದೇ ದಿನಕ್ಕೆ ರಿಟರ್ನ್ ಆದ್ವಿ. ಇಲ್ಲಾಂದರೆ ಇವತ್ತು ಉಳ್ಕೊಂಡು ನಾಳೆ ಬರ್ತಾಯಿದ್ವಿ ಬೆಳಿಗ್ಗೆ. ಏನೇನು ತಗೋಬೇಕು ಪಾಪಣ ಇವಾಗ ನೀನು? ಈಗ ಖಾರ ಕಳಪುರಿ, ಮಿಠಾಯಿ. ಎಲ್ಲ ಇಲ್ಲೇ ಸಿಗತ್ತಲ್ವಾ? ಏಲಕ್ಕಿ ಬಾಳೆಹಣ್ಣು. ಏನು ಜೋರಾಗಿ ತಗೋತಿದ್ದೆ ಏನಾಗದ ನೀನು? ಮಾಮೂಲಿ ಬಾ ಆಯ್ತು ತಗೊಳ್ಳೋಣ. ಮಿಠಾಯಿಗಳು ಏನೇನಿದೆ ಎಲ್ಲ ಕೂಡ ಇಲ್ಲೇ ಸಿಗೋದು ನರಸೀಪುರದಲ್ಲಿ. ಇನ್ನು ಪರ್ಮನೆಂಟ್ ಕಸ್ಟಮರ್ ಯಾರಪ್ಪಣ? ಬಾ ಎಲ್ಲ ಇಲ್ಲಿ ಏಕಾವ್ರ ಯಾರಂತ ಹೇಳ. ಮೂಗಾವ ಅಂತ ಅಣ್ಣ ಮೂಗಾವ ಹೆಂಗ್ ವ್ಯಾಪಾರ ಮಾಡ್ತಾರೆ ಇವರು? ಬೇರೆ ಅಲ್ಲಿ ಇಲ್ವಾ ಅಲ್ಲಿ ಹಿಂಗ? ಆಯ್ತು ತಗೋ. ಚೆನ್ನಾಗಿದ್ದ ಖಾರ ನೋಡು. ಖಾರ ಎಷ್ಟಣ್ಣ ಖಾರ? 4 kg 50. ಸ್ವೀಟ್ ಎಷ್ಟಣ್ಣ? ಸ್ವೀಟ್ ಅಷ್ಟೇ ಎಲ್ಲ ಮಿಕ್ಸ್ 4 kg ವಿಡಿಯೋ ಮಾಡ್ತಿದ್ದಾರೆ. ರೀಲ್ಸ್ನವರು ನಾವು. ಪುರಾಣ 4 kg. ಹಾಂ, ಚೆನ್ನಾಗಿರೋ ಖಾರ ಕೊಡು. ಇದೇ ಜಾಸ್ತಿ ಹಾಕು. ಏನು ಬೂಂದಿ ಖಾರ ಅಂದ್ರೆ ಇಷ್ಟ ನಿಂಗ? ಇನ್ನೇನ ತಿನ್ನೋಳು. ಪೂರಿ ಎಷ್ಟಣ್ಣ ಖಾರ ಅಂದ್ರಲ್ಲ? 4 kg 50.
4 ಲೀಟ್ರ್ ಪೂರಿ. ಯಾವಾಗಲೂ ಕೂಡ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದು ಬಂದಾಗ ಇಲ್ಲಿ ಕರ್ಪೂರ ಹಚ್ಚಿದ್ರೆ ಇಲ್ಲಿಗೆ ಎಂಡ್ ಆಗುತ್ತೆ ನಮ್ಮ ಈ ಜರ್ನಿ. ನಮ್ಮ ಮಲೆ ಮಹದೇಶ್ವರ ಬೆಟ್ಟದ ಜರ್ನಿ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಅಲ್ವಾ. ಈ ವಿಡಿಯೋ ನೋಡಿದ ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.